ಮೊದಲಿನ ಕುಸ್ತಿ ಶಿವ ಆಕ್ಚುಲಿ ಮುಳುಬಾಗ್ಲು ರೆಡಿ ಆಗಿರ್ಬೇಕು. ಯಜುಕುಮಾರಣ್ಣ ಮೊಬೈಲು ಎಂ ಕೃಷ್ಣಪ್ಪ ನಿವೃತ್ತ ಡಿವೈಎಸ್ಪಿ ಅವರು ಈ ಒಂದು ಕುಸ್ತಿಪಟುಗಳ ಮಿಲನವನ್ನು ನೆರವೇರಿಸ್ತಾ ಇದ್ದಾರೆ. ಈಗ ನಡೀತಿರುವ ಕುಸ್ತಿ ವಸಂತ KS ಕನಕಪುರ ಹಾಗೂ ನವೀನ್ ಬೆಂಗಳೂರು. ಇದಾದ ನಂತರ ಶಿವ ಕಬಡ್ಡಿ ಕುಸ್ತಿ ಪಂದ್ಯಾವಳಿ ಇವತ್ತು ಈ ಭಾಗದಲ್ಲಿ 94ನೇ ವರ್ಷದ ಕುಸ್ತಿ ಪಂದ್ಯಾವಳಿಯನ್ನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣಣ್ಣವರು ಹಿರಿಯರು ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶಂಕರಣ್ಣ ಅವರು ಮತ್ತು ಅವರು ತಂಡದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇವತ್ತು ನಮ್ಮ ಕರಗಮೋತ್ಸವಕ್ಕೆ ಯಾತ್ರೆಗೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೂ ಸಂತೋಷ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಯಾಕಂದ್ರೆ ನಿಮ್ಮಂಥವ್ರು ಎಲ್ಲ ಇರೋದ್ರಿಂದನೇ ಇನ್ನು ಈ ಕ್ರೀಡೆಗೂ ಮುಂದಿರೋದು. ಇವತ್ತು ದಿವಸ ಯಾವುದೋ ಒಂದು ಕ್ರಿಕೆಟ್ ಆಡ್ತಾರಂತಂದ್ರೆ 1000, 2000, 10,000 ಜನ ಸೇರ್ತಾರೆ. ಹಾಗೆ ಯಾವುದೋ ಒಂದು ಆರ್ಕೆಸ್ಟ್ರಾ ಕೊಡಿದಾರಂದ್ರೆ 1000 ಜನ ಸೇರ್ತಾರೆ. ಇವತ್ತು ಇಲ್ಲಿ ಕುಸ್ತಿ ನಡೀತಾ ಇದೆ ಅಂದರೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರಬೇಕು. ಇದು ಯಾರು ಅಂತಾರೆ ಅಂದರೆ ಇದ್ರ ಕಾಲೇಜಿರೋಂಥವ್ರು ಏನು ನಿಜವಾಗ್ಲೂ ಇದನ್ನ ಉಳಿಸ್ಕೋಬೇಕು, ನಮ್ಮ ಒಂದು ಹಳೆ ಕ್ರೀಡೆಗಳನ್ನ ನಾವು ಅಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋಂಥ ಜನ ಮಾತ್ರನೇ ಇದನ್ನ ನೋಡಕ್ ಬರೋದು. ಹಾಗಾಗಿ ಮುಂದಿನ ಪೀಳಿಗೆಗೆ ಇದೆಲ್ಲ ಇರಬೇಕಾದ್ರೆ ನಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇವ್ರ ಜೊತೆ ನಾವಿನ ರಾಜ್ಯದಲ್ಲಿ ಇದು ಇನ್ನೂ ಉತ್ತಮವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಹಿರಿಯರಾದಂಥ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಉದಯ್ ಕುಮಾರ್ ಅನ್ನೋರು ಜಿಲ್ಲಾ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅನ್ನೋರು ಬಂದರೆ, ನಮ್ಮ ಶ್ರೀನಾಥ್ ಅವರು ಬಂದರೆ, ಕ್ರಿಕೆಟ್ ಅವರು ಬಂದರೆ, ಹಾಗೆ ಇರೋವಂಥವರೆಲ್ಲ ನಮ್ಮ ವೀರಣ್ಣವರಿದ್ದಾರೆ, ಕಷ್ಟಪಡ್ತವರು ನಡೆಸ್ಕೊಡ್ತಾರೆ. ಹಾಗೆ ಇಲ್ಲಿ ಇರುವಂಥವ್ರು ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳಿದ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೊಬೈಲ್